ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಕ್ಸ್ಕ್ಯೂಸ್ ಮೀ. ಏ ಜೀವನ್, ಕಮ್ ಕಮ್. ವಾಟ್ ಎ ಸರ್ಪ್ರೈಸ್. ಕೂತ್ಕೋ. ಥ್ಯಾಂಕ್ ಯು. ಹೇಗೆ ನಡೀತಾ ಇದೆ ನಿನ್ನ ಕೆಲಸ ಎಲ್ಲ? ಚೆನ್ನಾಗಿ ನಡೀತಾ ಇದೆ. ಇದೇನು ಇದ್ದಕ್ಕಿದ್ದಾಗೆ ನಮ್ಮ ಆಫೀಸ್ ಹತ್ರ ಬಂದಿದ್ಯಾ? ಅದು ಅಕ್ಕ ಟೆಂಡರ್ ವಿಷಯ ಹೀಗಾಯ್ತು ಅಂತ ಹೇಳಿದ್ಲು. ರಾಜ್ ಮೈನಿಂಗ್ಸ್ ಅಂಡ್ ಮೆಟಲ್ಸ್ ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಕೆಲಸ ಮಾಡ್ತಾನೆ. ಅವನಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತಂದ್ರೆ ನಾನು ಅವ್ನು ಕರೆಸ್ತೀನಿ. ಈ ವಿಷಯ ಕೇಳೋಣ ಅಂತಾನೆ ಬಂದೆ. ಯಾವ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾನೆ ಕೆಲಸ? ಅವನು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾನೆ. ಅಕೌಂಟ್ಸ್ ಎಲ್ಲ ಅವನೇ ಹ್ಯಾಂಡಲ್ ಮಾಡೋದು. ನಿಮ್ಗೆ ಬೇಕಾಗಿರೋ ಡೀಟೇಲ್ಸ್ ಅವನ ಕಡೆಯಿಂದ ಸಿಕ್ಕಿದ್ರು ಸಿಕ್ಬೋದು. ಇಫ್ ಯು ಡೋಂಟ್ ಮೈಂಡ್ ಅವ್ನಿಗೆ ಫೋನ್ ಮಾಡಿ ಕೇಳ್ಬೋದಾ, ನಾನು ಮೀಟ್ ಮಾಡ್ಬೋದಾ ಅಂತ? ಸರಿ ಬಾವಾ. ಎಕ್ಸ್ಕ್ಯೂಸ್ ಮಿ ಸರ್. ಹಾಯ್ ಮಧು, ಪ್ಲೀಸ್ ಕಮ್. ಬಾವಾ, ನನ್ನ ಫ್ರೆಂಡ್ ಮಧು ಸುಧಾ. ಹಾಯ್ ಸರ್. ಹಾಯ್ ಮಧು. ಹಾಯ್ ಸರ್. ಸಿಟ್. ಥ್ಯಾಂಕ್ಸ್ ಕಣೋ ಬಂದಿದ್ದಕ್ಕೆ. ಹೇ, ಇಟ್ಸ್ ಓಕೆ ಕಣೋ, ನೋ ಫಾರ್ಮಾಲಿಟೀಸ್ ಪ್ಲೀಸ್. ನೀನು ಕರೆದಿದ್ಯಾ ಅಂದಮೇಲೆ ಗೌತಮ್ ದಿವಾನ್ ಸರ್ ಸಂಬಂಧಪಟ್ಟಿದ್ದು ಅಂದಮೇಲೆ ಬರದೇ ಇರೋಕ್ಕಾಗತ್ತಾ? ಮೈ ಪ್ಲೆಜರ್ ಟು ಮೀಟ್ ಯು ಸರ್. ಇಷ್ಟು ದಿನ ನಿಮ್ಮನ್ನು ನ್ಯೂಸ್ ಪೇಪರ್ಗಳಲ್ಲಿ, ಬಿಸ್ನೆಸ್ ಮ್ಯಾಗಝಿನ್ಸ್ಗಳಲ್ಲಿ ನೋಡ್ತಿದ್ದೆ. ಇವತ್ತು ಜೀವನಿಂದ ನಿಮ್ಮ ಲೈವಲ್ಲಿ ನೋಡೋ ಚಾನ್ಸ್ ಸಿಕ್ಕಿದೆ. ಐ ಫೀಲ್ ಸೋ ಲಕ್ಕಿ ಸರ್. ಪ್ಲೀಸ್, ನಾನು ಸಾಮಾನ್ಯ ಮನುಷ್ಯ, ಎಲ್ಲರ ಥರ ಸಾಮಾನ್ಯವಾಗಿರೋಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ಕರೆಸಿದ ಕಾರಣ? ಯಾ, ಐ ನೀಡ್ ಒನ್ ಹೆಲ್ಪ್ ಮಧು. ಅದೇನಾಯಿತು ಅಂತ ಹೇಳಿದ್ರೆ, ಸೊ ಈ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ನ ಯಾರು ನಿಮ್ಮ ಕಂಪ್ನಿಗೆ ಲೀಕ್ ಮಾಡಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಾಗಬೇಕು. ನಿಮ್ಗೆ ಹೆಲ್ಪ್ ಮಾಡೋಕ್ಕಾಗುತ್ತಾ? ಸರ್, ಬೇಸಿಕಲಿ ಅವ್ನು ತಪ್ಪು ಮಾಡಿದ್ದಾನೆ ಸರ್. ಅವನ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ನನಗೇನೂ ಪ್ರಾಬ್ಲಮ್ ಇಲ್ಲ. ಬಟ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಅವನ ಬಗ್ಗೆ ನನಗೇನೂ ಗೊತ್ತಿಲ್ಲ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಸರ್. ಅವನ ಬಗ್ಗೆ ತಿಳ್ಕೊಂಡಿದ ತಕ್ಷಣ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಆ್ಯಂಡ್ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಓಕೆ ಪ್ಲೀಸ್ ಮಗ, ಇದನ್ನ ಟಾಪ್ ಪ್ರಿಯಾರಿಟಿ ಹಾಕ್ಕೊಂಡು ಹೇಗಾದರೂ ಮಾಡಿ ಎಫರ್ಟ್ ಹಾಕಿ ಅವ್ನು ಯಾರು ಅಂತ ಕಂಡುಹಿಡಿಬೇಕು ಕಣೋ. ನೀನು ಕೇಳಿದ್ರೆ ಇಲ್ಲ ಅಂತೀನೋ ಮಗ. ಇವತ್ತು ನಾನು ಒಳ್ಳೆ ಪೊಸಿಷನ್ ಇದ್ದೀನಿ ಅಂದರೆ ಅದಕ್ಕೆ ನೀನೇ ಅಲ್ವೇನೋ ಕಾರಣ. ಸರ್, ನಾನು ಜೀವ ಚೈಲ್ಡ್ಹುಡ್ ಫ್ರೆಂಡ್ ಸರ್. ನಮ್ಮನೇಲಿ ತುಂಬ ಬಡತನ ಇತ್ತು, ತುಂಬಾ ಕಷ್ಟ ಇತ್ತು. ಅದ್ರ ಮಧ್ಯದಲ್ಲಿ ನಾನು ಎಜುಕೇಷನ್ ಮುಗಿಸಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಜೀವ ಮತ್ತು ಅವ್ರ ತಂದೆ ಸರ್. ನಾನು ಇವನ ಫ್ರೆಂಡ್ ಅನ್ನೋ ಕಾರಣಕ್ಕೆ ಸದಾಶಿವ ಮೇಷ್ಟ್ರು ನನ್ನ ಎಜುಕೇಷನ್ ಫೀಸ್ನೆಲ್ಲ ಅವರೇ ಕಟ್ತಿದ್ರು. ಅವ್ರಿಗೇನು ದುಡ್ಡು ಹೆಚ್ಚಾಗಿರಲಿಲ್ಲ ಸರ್, ಅವ್ರಿಗೂ ಕಷ್ಟ ಇತ್ತು, ಆದರೂ ಸಹಾಯ ಮಾಡ್ತಿದ್ರು. ಒಂದು ಕಾಲದಲ್ಲಿ ಒಂದು ಚಿಕ್ಕ ಮನೆಯಲ್ಲಿದ್ದ ನಾವು ಇವತ್ತು ಓನ್ ಫ್ಲ್ಯಾಟಿಗೆ ಶಿಫ್ಟ್ ಆಗಿದ್ದೀವಿ. ಕಾರ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಒಂದೊಳ್ಳೆ ಕೆಲಸ ಇದೆ, ಕೈ ತುಂಬ ಸಂಬಳ ಸಿಗುತ್ತೆ. ಇದಕ್ಕೆಲ್ಲ ಕಾರಣ ಜೀವ ಮತ್ತು ಅವ್ರ ತಂದೆ ಸರ್. ಇದೆಲ್ಲ ಅವ್ರು ಕೊಟ್ಟಿದ್ದ ಭಿಕ್ಷೆನೇ. ನಾನು ನಮ್ಮ ಮನೆಯವರೆಲ್ಲ ಇವತ್ತು ಅವ್ರ ಋಣದಲ್ಲೇ ಇದ್ದೀವಿ ಸರ್. ಅವ್ರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಸೊ ನೀವೇನೂ ವರಿ ಮಾಡ್ಕೋಬೇಡಿ ಸರ್. ಅದು ಯಾರು ಅಂತ ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಧು. ಆ್ಯಂಡ್ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ಲೀಡ್ಸ್ ಇನ್ಫಾರ್ಮೇಷನ್ಸ್ ಇದ್ದರೆ ಆದಷ್ಟು ಬೇಗ ತಿಳಿಸಿ, ನಂಗೆ ಹೆಲ್ಪ್ ಆಗುತ್ತೆ. ಶೋ ಸರ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ವಾಟ್ ಅ ಸರ್ಪ್ರೈಸ್. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಫ್ಯಾಷನ್ ವೀಕ್ ಮುಗಿಲಿ, ಆಮೇಲೆ ಕಾರ್ ಪರ್ಚೇಸ್ ಮಾಡೋಣ ಅನ್ಕೊಂಡಿದ್ದೆ. ನನ್ನ ಚಿರು ಯಾವುದಕ್ಕೂ ಕಾಯಬಾರ್ದು. ಏನಾದರೂ ಬೇಕು ಅಂದರೆ ಅದು ನೆಕ್ಸ್ಟ್ ಮೂಮೆಂಟ್ ನಿನ್ನ ಕಣ್ಣು ಮುಂದೆ ಇರಬೇಕು. ಈ ದಿನನ ನಿನಗೆ ಇನ್ನೂ ಮೆಮೊರಬಲ್ ಆಗಿ ಮಾಡಬೇಕು ಅಂತ ಈ ಕಾರ್ ತರಿಸ್ದೆ. ನಿನಗೆ ಎಲ್ಲ ವಿಚಾರದಲ್ಲೂ ದಿ ಬೆಸ್ಟೇ ಸಿಗಬೇಕು. ಮಾಮ್, ನಾನು ಕೋಕೋನಟ್ ಬ್ರೇಕ್ ಮಾಡ್ತೀನಿ. 1 2 3
ಏನ್ ಮಾಡ್ಬಿಟ್ಟೆ ನೀನು? ಹೊಸ ಕಾರು ಸ್ಕ್ರಾಚ್ ಆಯ್ತು, ನೋಡ್ಕೊಂಡು ಹೊಡಿಬೇಕಲ್ವಾ? ರೀ ಅವಳೇನು ಬೇಕು ಅಂತ ಮಾಡಿದ್ಲಾ? ಬೈ ಮಿಸ್ಟೇಕ್ ಆಗಿದೆ. ಫಸ್ಟ್ ಡ್ರೈವ್ ಆದಮೇಲೆ ಕಾರ್ನ ಶೋರೂಮ್ಗೆ ತೊಗೊಂಡೋಗಿ ರೆಡಿ ಮಾಡಿಸಿದ್ರಾಯ್ತು. ಚಿರು, ನೀನು ಹೋಗಿ ಕಾರ್ ತೆಗಿಯಪ್ಪ. ಚಿರು, ಕಾರಿಂದ ಹೊರಗಿಳಿ. ಅದಕ್ಕೆ ಹೊರಗಿಳಿ ಅಂದೆ. ಯಾಕದ್ಕೆ ಏನಾಯ್ತು? ಆ ಕಾರ್ ಸ್ಕ್ರಾಚ್ ಆಗಿದೆ. ನೀನು ಬಳಸೋ ಯಾವುದೇ ವಸ್ತುನು ಒಂದು ಚಿಕ್ಕ ಚುಕ್ಕೆ ಇದ್ರೂ ನಾನು ಅದನ್ನ ಸಹಿಸಕ್ಕಾಗಲ್ಲ. ಅಣ್ಣ, ನಾಳೆ ಬೆಳಗ್ಗೆ ಇದೇ ತರ ಹೊಸ ಕಾರು ಮನೆ ಮುಂದೆ ನಿಂತಿರ್ಬೇಕು. ಓಕೆ ಸೌಂದರ್ಯ. ಅಯ್ಯೋ ಪರವಾಗಿಲ್ಲ ಬಿಡು ಸೌಂದರ್ಯ, ಒಂದು ಸಣ್ಣ ಸ್ಕ್ರಾಚ್ ತಾನೆ. ಈ ಸಣ್ಣ ವಿಷಯಕ್ಕೆಲ್ಲ ಕಾರ್ನೆ ಸುಟ್ಬಿಡಕ್ಕಾಗತ್ತಾ? ರೆಡಿ ಮಾಡ್ಸೋದ್ರಾಯ್ತಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾವನಾ, ಏನಾಯ್ತು ಮಗಳೇ? ಭಾವನಾ, ಏನಾಯ್ತು ಮಗಳೇ? ಯಾರಾದ್ರೂ ಏನಾದ್ರು ಅಂದ್ರ? ಆಫೀಸ್ನಲ್ಲಿ ಏನಾದ್ರು ಆಯ್ತಾ? ನೀನು ಏನು ಹೇಳ್ದೆ ಹಿಂಗ ಅಳ್ತಾ ಇದ್ರೆ ನನಗೆ ಹೇಗ್ ಗೊತ್ತಾಗ್ಬೇಕು? ಏನಾಯ್ತು? ಅಪ್ಪ, ನಾನು ಚಿಕ್ಕವಳಿದ್ದಾಗ್ಲಿಂದಾನು ನಿಮಗೆ ಏನೇ ಕಷ್ಟ ಬಂದ್ರು ಆ ಕಷ್ಟ ನನಗೆ ತಾಗದೆ ಇರೋ ಹಾಗೆ ಸಾಕಿದ್ರಿ, ಪ್ರೀತಿಯಿಂದ ಬೆಳೆಸಿದ್ರಿ, ಯಾವಾಗಲೂ ನನ್ನ ಖುಷಿನೇ ಬಯಸಿದ್ರಿ. ಆದರೆ ನಾನು ಅದ್ರ ಪ್ರತಿಯಾಗಿ ಏನೂ ಮಾಡೋಕ್ಕಾಗಲಿಲ್ಲ. ನನಗೆ ಮದುವೆ ಆಗಲಿ ಅಂತ ನೀವು ಅಮ್ಮ ಎಷ್ಟೆಲ್ಲ ಪ್ರಯತ್ನಗಳು ಮಾಡಿದ್ರಿ, ಯಾರ್ಯಾರ ಕೈಯಲ್ಲೂ ಏನೇನೋ ಅನ್ಸ್ಕೊಂಡ್ರಿ. ಕಡೆ ಪಕ್ಷ ನನಗೆ ಮದುವೆ ಆಗಿ ಜನರು ಆಡ್ಕೊಳ್ಳೋ ಮಾತುಗಳಿಂದಾನು ನಿಮ್ಮನ್ನು ತಪ್ಸಕ್ಕಾಗಲಿಲ್ಲ. ನಾನು ನಿಮಗೆ ತುಂಬಾ ನೋವು ಕೊಟ್ಟಿದ್ದೀನಿ. ಈ ಪಾಪಿ ಮಗಳನ್ನ ನೀವು ಕ್ಷಮಿಸ್ತೀರ ಅಲ್ವಾ? ಎಂತ ಮಾತು ಅಂತ ಆಡ್ತೀಯ ಮಗಳೇ? ಎಂತ ಮಾತಂತ ಆಡ್ತೀಯಮ್ಮ? ನೋಡು ಮಗಳೇ, ಕೊಟ್ಟು ಪ್ರೀತಿಗೆ ಪ್ರತಿಯಾಗಿ ಏನಾದರೂ ಬಯಸಿದ್ರೆ ಅದು ಪ್ರೀತಿ ಆಗಲ್ಲ, ವ್ಯವಹಾರ ಆಗತ್ತೆ. ಅಪ್ಪ ಮಕ್ಕಳ ಪ್ರೀತಿ ವ್ಯವಹಾರವನ್ನು ಮೀರಿದಂಥದ್ದು. ಸಂಬಂಧ ಅನ್ನೋದು ದೊಡ್ಡದಮ್ಮ. ನೋಡು, ನಾವು ಮಾಡಿದ ಪುಣ್ಯದ ಫಲ ಮಕ್ಕಳು ಅಂತಾರೆ. ನೀನ್ ಪಾಪಿ ಹೇಗಾಗ್ತೀಯಾ? ನಾನು ಹೆತ್ತಿದ್ದೀನಿ, ನನ್ನ ಮಗಳು ಅನ್ನೋ ಕಾರಣಕ್ಕೆ ನಿನ್ನ ಮದುವೆ ಆಗುವಂತ ನಾನು ಹೇಳ್ತಾ ಇಲ್ಲ ಭಾವನಾ. ಎಲ್ಲ ಹೆಣ್ಮಕ್ಳಾಗೆ ಮದುವೆ ಆಗಿ ಮಕ್ಕಳು, ಮನೆ, ಕುಟುಂಬ ಇದನ್ನೆಲ್ಲ ಅನುಭವಿಸ್ಲಿ, ಸಂತೋಷವಾಗಿರ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಮದುವೆ ಆಗುವಂತ ಹೇಳ್ತಾ ಇದ್ದೀನಿ. ಏನೋ ವಿಷಯಗಳಿಗೆ ನಿನ್ನ ಜೀವನದಲ್ಲಿ ಕೆಲವು ಘಟನೆಗಳು ನಡೆದೋಯ್ತು. ಇವತ್ತೆಲ್ಲ ನಾಳೆ ಮದುವೆ ಆಗೇ ಆಗುತ್ತೆ. ಒಂದು ಹೆಣ್ಣು ಒಂದು ಮೇಲೆ ಒಂದು ಗಂಡು ಇದ್ದೇ ಇರುತ್ತೆ.
ಆದರೆ ನೀನು ಯಾವತ್ತೂ ನನಗೆ ಹೊರೆ ಆಗಿಲ್ಲ. ಯಾವ ಗಂಡು ಮಕ್ಕಳಿಗಿಂತ ನೀನು ಯಾವುದ್ರಲ್ಲಿ ಕಮ್ಮಿ ಇದೆಯಾ? ತಬ್ಲಿ ಮಗುಗೆ ತಾಯಿ ಆಗೋ ಧೈರ್ಯ ತೋರಿಸಿದ್ಯಾ? ಈ ಅಪ್ಪ ಕಷ್ಟದಲ್ಲಿದ್ದಾಗ ಯೋಗ್ಯತಾನುಸಾರ ಹೆಗಲು ಕೊಟ್ಟಿದ್ಯಾ? ಇದಕ್ಕಿಂತ ನನಗಿನ್ನೇನು ಬೇಕು ಮಗಳೇ? ನೋಡು, ನಿನ್ನನ್ನು ನನ್ನ ಮಗಳು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತಮ್ಮ, ಹೆಮ್ಮೆ ಆಗುತ್ತೆ. ಇವತ್ತಿಂದ ಈ ನನ್ನ ಮಗಳ ಕಣ್ಣಲ್ಲಿ ನೀರು ಬರಬಾರ್ದು. ಇದನ್ನ ನೋಡೋದಕ್ಕೆ ಯಪ್ಪನ ಕಷ್ಟ ಆಗುತ್ತಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ ಸೀನಣ್ಣ. ನೋಡ, ನಮಸ್ಕಾರ. ಏನ್ ಸಮಾಚಾರ? ಅಲ್ಲ, 2-3 ದಿವಸ ಆಯ್ತು ಕೆಲ್ಸಕ್ಕೆ ಬಂದೇ ಇಲ್ವಲ್ಲ, ಮಾತಾಡೋಣ ಅಂತ ಫೋನ್ ಮಾಡಿದೆ. ಅದು ಉತ್ಸವ ಇತ್ತು, ಅದು ಅಲ್ಲದೆ ಅಳಿಯ ಮಗಳೆಲ್ಲ ಮನೆಗೆ ಬಂದಿದ್ರು, ಹಾಗಾಗಿ 1-3 ದಿನ ರಜಾ ಹಾಕಿದ್ದೆ. ಅಲ್ಲ ಸೀನಣ್ಣ, ಈ ಟೈಮ್ನಲ್ಲಿ ರಜಾ ಹಾಕೋದು ಬೇಕಿತ್ತಾ? ಯಾಕೆ, ಏನಾಯ್ತು? ಕಂಪ್ನಿಲಿ ರಿಟೈರ್ಮೆಂಟ್ ಈ ವಾರನೇ ಲೇ ಆಫ್ ಅಂತ ಮಾತಾಡ್ತಾವ್ರೆ. ನೀನ್ ಬೇರೆ ಬಂದಿಲ್ಲ, ಅದಕ್ಕೆ ಏನೋ ಎತ್ತು ಅಂತ ಭಯ ಆಯ್ತಾ ಇತ್ತು. ರಮಣ, ನಾನೇ MD ಸಾಹೇಬ್ರ ಹತ್ರ ಹೋಗಿ ನನಗೆ ಇನ್ನೂ 2 ವರ್ಷ ಸರ್ವಿಸ್ ಇದೆ, ಈಗಲೇ ರಿಟೈರ್ಮೆಂಟ್ ಕೊಡಬೇಡಿ, ಗಟ್ಟಿಮುಟ್ಟಾಗಿದ್ದೀನಿ, ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅಂತ ಕೇಳ್ಕೊಂಡಿದ್ದೆ. ನಮ್ಮ ಮಾತೆಲ್ಲ ಎಲ್ಲಿ ನಡೀತದೆ ಸೀನಣ್ಣ? ಈ ಟೈಮ್ನಲ್ಲೇ ನೀನು ರಜೆ ಬೇರೆ ಹಾಕಿದ್ಯಾ. ಕೆಲ್ಸದಿಂದ ತೆಗ್ದಾಕ್ಬಿಡ್ತಾರೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಬಾ ನೀನು ಬೇಗ ಕೆಲ್ಸಕ್ಕೆ. ಅಲ್ಲ, ನನ್ನ ಲೆಕ್ಕದಲ್ಲಿರೋ ರಾಜ್ಯದಲ್ಲಿ 3 ದಿನ ತಗೊಂಡಿದ್ದೀನಿ, ನಾನೇನು ಎಕ್ಸ್ಟ್ರಾ ಜನ ತಗೊಂಡಿದ್ದೀನಿ. 30 ವರ್ಷ ಹಗಲು ರಾತ್ರಿ ನಿಯತ್ತಾಗಿ ಕಂಪನಿಗೆ ದುಡ್ದಿದ್ದೀನಿ, ಈಗ 3 ದಿನ ರಜಾ ತಗೊಂಡ್ರೆ ಹಿಂಗೆ ಮಾಡ್ತಾರ ಹೇಳು? ಸೀನಣ್ಣ, ಈ ನೀತಿ ನಿಯತ್ತು ಎಲ್ಲ ನಮ್ಮಂತ ಬಡವ್ರಿಗೆ ಮಾತ್ರ. ಕಂಪ್ನಿ ಇದನ್ನೆಲ್ಲ ಯಾಕೆ ನೋಡುತ್ತೆ? ಜಗ್ಲಿ, ನೀನು ಬೇಗ ಕೆಲ್ಸದ ಪಾಪ, ನೀನು ಬರೋದನ್ನೇ ಕಾಯ್ತಾ ಇದ್ದೇವೆ. ಸರಿಪಾ, ನಾಳೆ ಬೆಳಗ್ಗೆನೆ ಬರ್ತೀನಿ. ಮಗಳು ಮದುವೆ ಮಾಡಿಲ್ಲ, ಲಕ್ಷ್ಮಿ ಆಸೆಂಗೆ ಮನೆ ಕಟ್ಟಿಲ್ಲ. ನನ್ನ ಕೆಲಸ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಮನೆಯವ್ರ ಮುಂದೆ ಲಕ್ಷ್ಮಿಗೆ ಏನಂತ ಹೇಳಿ ಹೇಗ್ ಮುಖ ತೋರಿಸ್ಲಿ? ಭಗವಂತ, ನೀನೇ ಕಾಪಾಡ್ಬೇಕಪ್ಪ. ಓ ಮಂಗಳ, ಏನ್ರು ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಏನೋ ಸ್ಕೆಚ್ ಹಾಕ್ತಿರೋ ತರ ಇದೆ. ಸ್ಕೆಚ್ ಹಾಕಕ್ಕೆ ನಮ್ಮನೆ ನೀನು ಅನ್ಕೊಂಡ್ಯಾ? ಈ ಮನೇಲಿ ಸ್ಕೆಚ್ ಹಾಕೋದಕ್ಕೆ ಏನಿದೆ ಹೇಳು. ಅಂದಾಗಿ ಸಂತು, ಅಪ್ಪ ರಿಟೈರ್ಮೆಂಟ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಏನೇ ನಮ್ಮನ್ನ ಸ್ಕೆಚ್ ಹಾಕ್ತಿದ್ದೀರ ಅಂತ ಅಂದ್ಬಿಟ್ಟು ನೀನೇನೋ ಸ್ಕೆಚ್ ಹಾಕ್ತಿದ್ಯಾ? ನಮ್ಮಂತ ಮಿಡಲ್ ಕ್ಲಾಸ್ ಹೆಣ್ಮಕ್ಳ ಪರಿಸ್ಥಿತಿ ಏನಿರುತ್ತೆ ನೀನೇ ಹೇಳು. ನನ್ನ ಗಂಡ ತರೋ ಸಂಬಳ ಯಾವುದಕ್ಕೂ ಸಾಕಾಗಲ್ಲ ಕಣೋ. ಮನೆ ಬಾಡಿಗೆ, ರೇಷನ್ನು, ಇದ್ರ ಜೊತೆಗೆ ಹಾಸ್ಪಿಟ್ಲಿಗೆ ಖರ್ಚು, ಇದಕ್ಕೆ ಮುಗ್ದೋಗುತ್ತೆ. ಇದು ನನಗಿರೋದು 2 ಹೆಣ್ಮಕ್ಳು. ಕಣ್ಣು ಮುಚ್ಚಿ ತೆಗೆಯಷ್ಟರಲ್ಲಿ ಮದುವೆ ವಯಸ್ಸಿಗೆ ಬಂದ್ಬಿಟ್ಟಿರ್ತಾರೆ. ಅವ್ರು ಮದುವೆ ಮಾಡಿ ಮುಗಿಸೋಷ್ಟರಲ್ಲಿ ದೇವರೇ ನನ್ನ ಮುಂದೆ ಬಂದಾಗಿರುತ್ತೆ. ಅದಕ್ಕೆ ಅಪ್ಪ ರಿಟೈರ್ಮೆಂಟ್ ದುಡ್ಡು ಬಂದರೆ ಏನಕ್ಕಾದ್ರೂ ಸಹಾಯ ಆಗುತ್ತೆ ಅಂತ. ನಾನೇ ಇದ್ರ ಬಗ್ಗೆ ಕೇಳದೆ ಸುಮ್ಮನೆ ಇದ್ದೀನಿ. ಆಗಲೇ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾಳಲ್ಲ, ಭಾರಿ ಕಿಲಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ಯಾಕೆ ಹಿಂಗೆ ಹೋಗ್ತಿದ್ದೀರಾ? ನಾನೇನು ಹೇಳ್ದೆ ಹೋಗ್ತಿದ್ದೀನಲ್ಲ ಅಂತ ಖುಷಿ ಪಡಿ. ನಾನೇನು ಮಾಡಿದೆ ಮಿಸೋ? ಅಲ್ಲ ಶ್ರೀ,
ಅಲ್ಲಿ ಅಕ್ಕನ ಕಾರ್ಯ ನಡೀತಿದೆ. ನಾವೆಷ್ಟು ನೋವಲ್ಲಿದ್ದೀವಿ ಅಂತ ಅವಳು ಗೊತ್ತಿದ್ರು ಆ ರಾಜಿ ಬಾಯಿಗೆ ಬಂದಂಗ ಮಾತಾಡ್ತಿದ್ಲು. ನಾನು ಅವಳನ್ನ ತಡೆಯೋಕೆ ಅಂತ ಹೋದ್ರೆ ನೀವ್ಯಾಕೆ ನನ್ನ ತಡೆದ್ರಿ? ಓ ಆಟೇನಾ ಮಿಸ್? ಕೊಚ್ಚೆ ಸವಸ ನಮ್ಗೆ ಹಾಕ್ಬೇಕು ಹೇಳಿ. ಹೌದಾ? ನಿಮ್ಮನೆಯವ್ರಿಗೆ ಮಾತ್ರ ಯಾರಾದ್ರೂ ತೊಂದರೆ ಕೊಟ್ರೆ ನೀವು ಸರಿಯಾಗಿ ಬಾರಿಸ್ತೀರಾ? ಆ ಅವಕಾಶ ನನಗಿಲ್ವಾ? ಅಂದ್ರೆ ನಾನು ಮಿಸಸ್ ಶ್ರೀಕಂಠೇಶ್ವರ ಅನ್ನೋದನ್ನ ಆ ರಾಜಿಗೆ ತೋರಿಸ್ಬೇಕು ಅಂತ ಕಾಯ್ತಿದ್ದೆ, ಆದ್ರೆ ನೀವೇ ಬಿಡ್ಲಿಲ್ಲ. ಓ ಇದ್ದ ಇಸ್ಯಾ? ಸರಿ, ಹಂಗಾದ್ರೆ ಏನ್ ಬೇಕಂತ ಸಮಯ ಬಂದ್ರೆ ಮಿಸ್ಟರ್ ಶ್ರೀಕಂಠೇಶ್ವರ ಯಾಕೆ ಬಡ್ಡಿ ಬಂಗಾರಮ್ಮನ್ನ ದರ್ಶನ ಮಾಡಿಸ್ಬಿಡಿ. ಒಂದ್ ನಿಮಿಷ ಮಿಸ್, ನೀವೇನಾದ್ರೂ ಮಾತಾಡೋದಿದ್ರೆ ಇಲ್ಲೇ ಮಾತಾಡ್ಬಿಡಮ್ಮ. ಇಲ್ಲಿ ಯಾಕೆ? ಒಳಗ್ ಬನ್ನಿ, ಒಳಗೆ ಮಾತಾಡೋಣ. ಅಯ್ಯೋ, ನಿಂತ ಮಾತಾಡ್ದೆ ಅವ್ವ ನೋಡ್ಬಿಟ್ರೆ ನನ್ ಚಾವಟಿನೇ ಗಟ್ಟಿ. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ನಮ್ಮತ್ತೆ ನಿಮ್ಮತ್ತೆ ಓಸಿ ಜಾಸ್ತಿನೇ ಆಡ್ತವ್ರೆ. ಏನಂದ್ರೆ ನನ್ ಮುಂದೆನೆ ನನ್ನ ಅತ್ತೆ ಬಗ್ಗೆ ಹೀಗೆ ಹೇಳ್ತೀರಾ? ಅದ್ರ ಏನೈತೆ ಹೇಳ್ತೀನಿ ನೋಡಿ. ಈಗ ನೋಡಿ, ಇನ್ಮ್ಯಾಕೆ ಯಾರು ಸ್ನೇಹಂಗೆ ಕೆಲಸ ಹೇಳ್ಬಾರ್ದು. ಅವಳು ಕೋಣೆ ತವ ಯಾರು ಸುಳಿಲುಬಾರ್ದು, ಅವಳ ತವ ಯಾರು ಮಾತಾಡ್ಲೂಬಾರ್ದು. ಹೆಂಗದೆ? ಅಯ್ಯೋ ಅಯ್ಯೋ, ನಮ್ಮತ್ತೆನೆ ಆಡ್ಕೋತೀರಾ? ಮಾಡ್ತೀನಿ ರೀ ನಿಮ್ಗೆ. ಈಗ್ಲೇ ಹೋಗಿ ಅತ್ತೆಗೆ ಹೇಳ್ತೀನಿ. ಅತ್ತೆ ಅತ್ತೆ ಅತ್ತೆ, ನಾನ್ ಹೇಳೇ ಹೇಳ್ತೀನಿ. ಅತ್ತೆ ನಾನು ತಮಾಷೆ ಮಾಡಿದ್ದು ಇಲ್ಲ ಶ್ರೀ, ನಾನು ಇವತ್ತು ಅತ್ತೆಗೆ ಹೇಳೇ ಹೇಳ್ತೀನಿ. ಅತ್ತೆ, ನಿಮ್ ಮಗ ಶ್ರೀಗೆ ಏನ್ ಮಾಡಿದ್ರು ಗೊತ್ತಾ? ಡಿಟ್ಟೋ ನಿಮ್ ತರನೇ ಮಿಮಿಕ್ರಿ ಮಾಡಿ ನಿಮ್ನ ಆಡ್ಕೋತಿದ್ರು. ಅತ್ತೆ ಏನಾಯ್ತು? ಯಾಕೆ ಹೀಗೆ ಸಪ್ಪು ಕೂತಿದ್ದೀರಾ? ಏನಾಯ್ತಪ್ಪಯ್ಯ? ಹೊಸ ಸೀಮಂತ ಕರೆಯೋಕೆ ಫೋನ್ ಮಾಡಿದ್ಲು. ಅದು ಖುಷಿ ಪಡೋದು ಬಿಟ್ಬಿಟ್ಟು ಅಪ್ಪ ಯಾಕೆ ಹಿಂಗೆ ಕುಂತವ್ರ? ಯಾಕೆ ಅಂದ್ರೆ ನಂಜವ ನನಗೆ ಫೋನ್ ಮಾಡಿ ಅಂತ ಹೇಳಿದ್ರು. ಓ ಹೀಗ ವಿಷಯ. ಅತ್ತೆ, ನಾನು ಈಗಲೇ ಚಂದ್ರು ಅಣ್ಣ ಹೆಂಗೆ ಫೋನ್ ಮಾಡ್ತೀನಿ, ಸೀಮಂತನ ಚೌಲ್ಟ್ರಿಲೇ ಮಾಡಿ ಅಂತ ಹೇಳ್ತೀನಿ. ಯಾರು ಹೇಳಿದ್ರು? ನಂಜಮ್ಮ ಅವ್ರು ಒಪ್ಪಲ್ಲ. ಅಂದ್ರೆ ಒಪ್ಪಲ್ಲ ಅನ್ಸತ್ತೆ ಅಂದೆ. ಹೌದು ರಾಧಾ, ಈ ನಂಜಮ್ಮ ಯಾಕೆ ಯಾವಾಗಲೂ ನಿನಗೆ ಕಾಲ್ ಮಾಡ್ತಾರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸೀತಮ್ಮ ಅವರೇ, ನೀವು ಪ್ರಪಂಚ ನೋಡಿರೋರು, ಬುದ್ಧಿವಂತರು, ಎಲ್ಲ ತಿಳಿದವರು. ಅಲ್ಲ, ನೀವು ಅರ್ಥ ಮಾಡ್ಕೋಬೇಕು. ನೀವು ಅರ್ಥ ಮಾಡಿಕೊಂಡು ನಿಮ್ಮ ಸೊಸೆಗೂ ಬುದ್ಧಿ ಹೇಳಬೇಕಲ್ವಾ? ನಾನೇನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದನ್ನ ನಿಮ್ಮಿಂದ ಕಲಿಬೇಕಾಗಿಲ್ಲ. ವಾ 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 ಅತ್ತೆ ಸೊಸೆ ಸೂಪರ್ ಕಾಂಬಿನೇಷನ್. ಅಲ್ಲ, ಅತ್ತೆಗೆ ಇಷ್ಟೊಂದು ರೋಷ ಆವೇಶ ಇರಬೇಕಾದ್ರೆ ಇನ್ನು ಸೊಸೆ ಬಿಸಿ ರಕ್ತ, ಅವಳಿಗಿನ್ನೆಷ್ಟು ಆವೇಶ ರೋಷ ಇರಬೇಕು ಅಲ್ವಾ ಲಾಯರ್ ಸಾಹೇಬ್ರೆ? ಮೇಡಮ್, ಕೇಸ್ ವಾಪಸ್ ತೊಗೊಂಡ್ರೆ ಒಳ್ಳೇದಿತ್ತು, ಎಲ್ಲರ ಸಮಯನೂ ಉಳಿಯುತ್ತೆ. ನಾಳೆ ಕೋರ್ಟಿಗೆ ಬರೋ ಪ್ರಮೇಯನೇ ಇರೋಲ್ಲ. ನ್ಯಾಯ ಕೊಡ್ಸೋ ವಕೀಲರಾಗಿ ಸಾಕ್ಷಿಗಳನ್ನ ತಿರುಚಬೇಡಿ ಮಂಜುನಾಥ್ ಅವರೇ. ಪ್ರಕೃತಿ ಅವರೇ, ನ್ಯಾಯನ ಮಾರ್ಕೊಂಡು ನಕಲಿ ಸಾಕ್ಷಿಗಳನ್ನ ಸೃಷ್ಟಿ ಮಾಡೋರು ಎಲ್ಲರೂ ಕಳ್ರೆ. ಮೇಡಮ್, ನಾಲ್ಗೆ ಮೇಲೆ ಹಿಡ್ತಾ ಇರಲಿ. ಹಾಗಿದ್ರೆ ತೀರ್ಪು ಬರೋವರೆಗೂ ಕಾಯಿರಿ ಸರ್. ಹೀಗೆ ಸುಮ್ನೆ ಕೆಣ್ಕೋದನ್ನ ಬಿಟ್ಬಿಡಿ. ವಕೀಲ್ ಸಾಹೇಬ್ರೆ, ಸತ್ಯಮ್ಮ ಸುಮ್ಮನೆ ತುಂಬಾ ಎಗರಾಡ್ತಾ ಇದ್ದಾರೆ. ಅವ್ರಿಗೆ ವಾಸ್ತವತೆ ಏನು ತಿನ್ನೋ ಅರ್ಥ ಆಗಿಲ್ಲ ಪಾಪ. ನಾಳೆ ಇದೇ ಕೋರ್ಟ್ ಆವರಣದಲ್ಲಿ ನನ್ನ ಮಗ ಎಲ್ಲ ಆರೋಪಗಳಿಂದ ಮುಕ್ತನಾಗಿ ಫ್ರೀಯಾಗಿ ಓಡಾಡ್ತಾನಲ್ಲ,
ಅದನ್ನು ನೋಡೋದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿ. ಯಾಕೆಂದರೆ ಕೆಲವು ವಿಷಯಗಳಿಗೆ ಈ ಥರ ಮೆಂಟಲ್ ಪ್ರಿಪರೇಷನ್ ತುಂಬ ಅಗತ್ಯ ಮೇಡಮ್. ಸೀತಮ್ಮ ಅವರೇ, ರಾಮುನ್ ಕೇಳಿದೆ ಅಂತ ಹೇಳಿ. ಪ್ರಕೃತಿ ಅವರೇ, ಇವ್ರೇನು ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ? ಹಾಗಾದ್ರೆ ನಾಳೆ ತೀರ್ಪು ಇರೋ ಸಾಕ್ಷಿಗಳನ್ನೆಲ್ಲ ಐ ವಿಟ್ನೆಸ್ ಇಲ್ಲದೆ ಉಪಯೋಗ ಇಲ್ಲ ಅಂತ ಪ್ರೂವ್ ಮಾಡಿಬಿಟ್ರು. ಆ ತಾತನಿಂದಾನೇ ಈ ಕೇಸ್ ಜೀವಂತವಾಗಿತ್ತು ಸತ್ಯ ಅವರೇ. ಈಗ ಅವರೇ ಇಲ್ಲ ಅಂದ್ರೆ ಈ ಕೇಸು ಹಾಗಿದ್ರೆ ನಾಳೆ ನಮ್ಮ ಮುಷನ್ ಪರಿಸ್ಥಿತಿ ಏನು? ನಮಗ್ ಬೇಡವಾದ ತೀರ್ಪನ್ನ ಕೇಳೋದಿಕ್ಕೆ ಎಲ್ಲಿ ಬರ್ಬೇಕಾಗತ್ತೇನೋ ಅಂತ ನಂಗೂ ಭಯ ಆಗ್ತಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕಿ, ಈ ಸೀರೆ ಓಕೆ. ಈಗ ಎಲ್ಲ ಸೆಲೆಕ್ಟ್ ಆಯ್ತು. ಇಷ್ಟು ಬೇಗ ಸೆಲೆಕ್ಟ್ ಮಾಡ್ಬಿಟ್ಟೆ? ಇಷ್ಟ ಆಗ್ತಾನೆ ಸೆಲೆಕ್ಟ್ ಮಾಡಿದ್ಯಾ? ಓಕೆ, ಅದೆಲ್ಲ ಸೆಲೆಕ್ಟ್ ಆಗಿರೋದು. ಓಕೆ ಸಾಧನಾ, ಅಪ್ಪು ಡ್ರೆಸ್ ಸೆಲೆಕ್ಟ್ ಮಾಡಿದ್ನೋ ಇಲ್ವೋ ನೋಡೋಣ ಬಾ. ಸೀತಾ, ನಮ್ ಕಡೆದವ್ರಿಗೆ ಕೊಡೋಕೆಲ್ಲ ಸೀರೆ ನೋಡ್ತಿರೋ? ಬಂದೆ. ನೀವು ಅಳಿಯಂದ್ರಿಗೆ ಬಟ್ಟೆ ತಗೊಳಕ್ ಹೋಗ್ತಿದ್ದೀರಲ್ವಾ? ನಮ್ ಯಜಮಾನ್ರಿಗೂ ಕರೆದೆ ಶಾಪಿಂಗ್ ಬನ್ನಿ ಬನ್ನಿ ಅಂತ, ಬರ್ಲೇ ಇಲ್ಲ ನೋಡಿ. ಎಲ್ಲ ಗಂಡಸರು ಹಾಗೆ, ನಮ್ಮನೆ ಗಂಡಸರು ಅಷ್ಟೇನೆ. ಅನಿ ಹಠ ಮಾಡ್ತಿದ್ದ ಅಂತ ನೆಪ ಇಟ್ಕೊಂಡು ನಾವು ಬರೋಲ್ಲ, ನೀವೇ ಹೋಗಿ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನೀವು ಹೇಗಿದ್ರು ಅಳಿಯಂದ್ರಿಗೆ ಬಟ್ಟೆ ತೆಗಿತಿದ್ದೀರಲ್ವಾ, ನಮ್ ಯಜಮಾನ್ರಿಗೂ ಸೆಲೆಕ್ಟ್ ಮಾಡ್ತೀರಾ? ಯಾಕಂದ್ರೆ ಎಂಗೇಜ್ಮೆಂಟ್ ಅಲ್ಲಿ ನೀವು ಬಟ್ಟೆ ನಿಮ್ ಡಿಸೈನರ್ ಹತ್ರ ಹೊಲಿಸಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ನನಗಿವೆಲ್ಲ ಗೊತ್ತಾಗಲ್ಲ ರೀ. ಅದು ಅಲ್ಲದೆ ಇಷ್ಟು ದೊಡ್ಡ ಅಂಗಡಿಗೆ ಬಂದಿದ್ದು ಇದೇ ಮೊದಲನೇ ಸತಿ. ಅದಕ್ಕೆ ನೀವು ಬಟ್ಟೆ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀರಾ, ನೀವೇ ಆರಿಸ್ಬಿಡಿ. ಅದಕ್ಕೇನಂತೆ, ಖಂಡಿತವಾಗ್ಲೂ ಮಾಡೋಣ. ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್, ನನಗೆ ಈ ಗಂಡಸರ ಸ್ಟೈಲಿಂಗ್ ಎಲ್ಲ ಅಷ್ಟು ಬರಲ್ಲ. ನಮ್ಮ ಅಶೋಕ ಇದಾನಲ್ಲ, ಅವನನ್ನು ಕರ್ಕೊಂಡ್ಬಂದಿರೋದೇ ಅದಕ್ಕೆ. ಅವನು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾನೆ. ಅವನಿಗೆ ಹೇಳಿ ಗಂಡನಿಗೆ ನಾನು ಸೆಲೆಕ್ಟ್ ಮಾಡ್ಬೇಕಂತ. ನಾನು ಸುಲೋಚನಾ ಅವರೇ, ಒಂದು ನಿಮಿಷ ಬನ್ನಿ. ಇಲ್ಲಿ ಸೀರೆ ಸೆಲೆಕ್ಷನ್ ಎಲ್ಲ ಆಲ್ಮೋಸ್ಟ್ ಮುಗೀತು. ನಿಮ್ಮ ಗಂಡಂಗೆ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಮನೆಗೆ ಹೊರಟ್ಬಿಡಿ. ಡ್ರೈವರ್ಗೆ ಡ್ರಾಪ್ ಮಾಡೋದಕ್ಕೆ ಹೇಳ್ತೀನಿ. ಅಯ್ಯೋ, ಇನ್ನು ತಾಳಿ ಒಡವೆ ಎಲ್ಲ ತಗೊಳ್ಳೋದಿದೆಯಲ್ಲ, ಅದಕ್ಕೆ ಸೀತಾ ಇದ್ದಾಳಲ್ಲ, ನಾವಿದೀವಿ, ನೀವೇನಕ್ಕೆ ಬೇಕು? ಓಕೆ. ಅಯ್ಯೋ, ಸೀತಂಗೆ ಇದೆಲ್ಲ ಗೊತ್ತಾಗಲ್ಲ. ತವ್ರ ಮನೆಯವರು ಅಂತ ಒಬ್ರು ಇರ್ಬೇಕು. ನಾನು ಇರ್ತೀನಿ, ನನಗೇನ್ ಪ್ರಾಬ್ಲಮ್ ಇಲ್ಲ. ನೀವು ನಿಮ್ ಕೆಲಸ ಮುಗಿಸ್ಕೊಳ್ಳಿ, ನಾನು ಇಲ್ಲೇ ಇರ್ತೀನಿ. ಸಚ್ ಅ ಚೀಪ್ ಲೇಡಿ.
ಇವಳಿನ ಜೊತೆ ಕರ್ಕೊಂಡು ಶಾಪಿಂಗ್ ಬೇರೆ ಅಂತೆ. ನಾನ್ಸೆನ್ಸ್. ಸೀತಾ ಯಾಕಾದ್ರೂ ಇವ್ರನ್ನ ಜೊತೆ ಕರ್ಕೊಂಡು ಮನ್ಲೋಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪು, ಏನು ಇಷ್ಟೊಂದು ತೆಗ್ದು ಹಾಕಿದ್ಯಾ? ಯಾವ್ದಾದ್ರು ಇಷ್ಟ ಆಯ್ತಾ ಇಲ್ವಾ? ನೋ ಚಿಕ್ಕಿ, ಸೋ ಕನ್ಫ್ಯೂಸ್ಡ್. ಇದು ನಿನಗೆ ಇಷ್ಟ ಆಗಿಲ್ಲ ಅಂತ ಗೊತ್ತಾಯ್ತು, ಕೊಡು. ಇದು ನೋಡಪ್ಪ, ಇದು ಹೇಗಿದೆ? ಇದು ನಿನಗೆ ಇಷ್ಟ ಆಗಿಲ್ಲ ಅಂತ ಗೊತ್ತಾಯ್ತು, ಕೊಡು. ಕೊಡಿ. ಅಶೋಕ್, ನೀನು ಅವನ್ನ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ. ಅವನೇ ಸೆಲೆಕ್ಟ್ ಮಾಡ್ಲಿ ಬಿಡು, ನೀನೇ ಮಾತಾಡ್ತಾ ಇದೀಯಾ? ಅವನು ಹೇಳಲ್ಲ. ಯಾಕೆಂತಂದ್ರೆ ಅವನ ಚಾಯ್ಸು, ಅವನ ಇಷ್ಟ ಕಷ್ಟ ಅದ್ಯಾವುದು ಸದ್ಯಕ್ಕೆ ಅವನ ಕೈಯಲ್ಲಿಲ್ಲ ಅಲ್ವೇನಾ? ಏನ್ ಹೇಳ್ತಿದ್ಯಾ? ಅರ್ಥ ಆಗ್ತಿಲ್ಲ. ಆದ್ರೆ ನನಗೆ ಅರ್ಥ ಆಯ್ತು. ಇವನ್ ಫ್ಯೂಚರ್ ನನ್ನ ಕಣ್ಮುಂದೆ ಕಾಣ್ತಿದೆ. ಓಕೆ, ರಾಮ್ದು ಡ್ರೆಸ್ ಸೆಲೆಕ್ಟ್ ಆಯ್ತು. ಮದುಮಗನ ಒಂದು ಡ್ರೆಸ್ ತಗೊಳ್ಳಿ ಸರ್, ಪ್ಯಾಕ್ ಮಾಡಿ. ಅಶೋಕ್, ಎಲ್ಲ ನೀನೇ ಹೇಳ್ತಾ ಇದೆಯಲ್ಲ. ಏನ್ ರಾಮ್, ನಿನ್ಗೆ ಓಕೆನಾ? ಯಾ ಚಿಕ್ಕಿ, ದಿಸ್ ಇಸ್ ಫೈನ್, ಐ ಲೈಕ್ ಇಟ್. ಅಕ್ಕ, ರಾಮ್ ಡ್ರೆಸ್ಸು ಸೀತಾ ಸ್ಯಾರಿಗೆ ಮ್ಯಾಚ್ ಆಗತ್ತಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಸುಬ್ಬು ಪ್ರೀತಿಗೆ ಸೇತುವೆ ಆಗಿರೋದೇ ಶ್ರಾವಣಿ. ನೇರವಾಗಿ ನಿನ್ ಪ್ರೀತಿ ವಿಚಾರನ ಹೇಳು ಅಂತ ಹೇಳಿದ್ದು ಶ್ರಾವಣಿ. ಹೀಗಿರ್ಬೇಕಾದ್ರೆ ನನ್ನ ಲವ್ ಸ್ಟೋರಿಗೆ ಶ್ರಾವಣಿ ವಿಲನ್ ಆಗ್ತಾಳ? ಛೇ, ಇಲ್ಲ ಇಲ್ಲ, ನಾನು ಬೇರೆ ಹುಡುಗಿರ್ತಾರಲ್ಲ ಯೋಚನೆ ಮಾಡಬಾರ್ದು. ನನ್ ಸುಬ್ಬು ಮೇಲೆ ನಾನೇ ಅನುಮಾನ ಪಟ್ರೆ ಅಲ್ಲಿ ನನ್ ಪ್ರೀತಿಗೆ ಮಾಡೋ ಅವಮಾನ ಆಗುತ್ತೆ. ಸುಬ್ಬು ಯಾವತ್ತಿದ್ರು ನನ್ನವನೇ. ಶ್ರೀವಲ್ಲಿ, ಶ್ರೀವಲ್ಲಿ. ಹಾ ರೀ, ಬಂದೆ. ಮಕ್ಕಳೆಲ್ಲ ಮಕ್ಕಳು ಸ್ಕೂಲಿಗೆ ಹೋದ್ರು. ಅತ್ತೆ ಮಾವ? ಅಲ್ಲ ರೀ, ಅಪ್ಪ ಅಮ್ಮನ್ನ ನಿನ್ನೆ ನೀವೇ ತೀರ್ಥಯಾತ್ರೆಗೆ ಬಸ್ ಹತ್ತಿಸಿದ್ರಲ್ಲ? ಹೌದಲ್ವಾ? ಹಾಗಿದ್ರೆ ಮನೇಲಿ ನಾವಿಬ್ಬರೇ ಅನ್ನಂಗಾಯ್ತು. ಸುಮ್ಮನೆ ನಾಚಿಕೆ. ಮದ್ವೆಗೆ ಮುಂಚೆ ಇದ್ರು ನಾಚಿಕೆ, ಈಗ ಯಾಕೆ? ಶಿವಲೆ, ಶಿವಲೆ, ಶ್ರೀವಲ್ಲಿ, ಶ್ರೀವಲ್ಲಿ ಬೇಗ ಬಾರೆ. ರೀ, ಸ್ವಲ್ಪನೂ ಕಾಯಕ್ಕಾಗಲ್ವಾ? ತರಕಾರಿ ತಗೋತಿದ್ದೀನಿ ತಾನೆ. ಕಾಯಕ್ಕಾಗಲ್ಲ ಅಂತ ಅಲ್ಲ ಕಣೆ, ನಿನ್ ಬಿಟ್ಟು ನನ್ಗೊಂದು ಹೊತ್ತು ಇರಕ್ಕಾಗಲ್ಲ ಅಂತ. ರೀ, ಇದು ರೋಡು, ಬಿಡಿ ಬಿಡಿ. ಆಯ್ತಾಯ್ತು. ಸುಬ್ಬು, ನೀನ್ ಯಾವಾಗ ನನಗೆ ಪ್ರಪೋಸ್ ಮಾಡೋದು? ನಾನು ಕಾಣೋ ಕನ್ಸೆಲ್ಲ
ಅದು ಯಾವಾಗ ನಿಜ ಆಗೋದು? ಅಣ್ಣ, ನನಗೆ ಕ್ಷಮಿಸ್ಬಿಡೋಣ. ನಾನು ನಿನ್ಗೆ ಸುಳ್ಳು ಹೇಳ್ಬಿಟ್ಟೆ. ಮನೆಯವ್ರಿಗೆ ಎಲ್ಲರಿಂದನೂ ವಿಷಯ ಮುಚ್ಚಿಟ್ಟೆ. ಆದ್ರೆ ನಾನು ಸುಳ್ಳು ಹೇಳ್ದೆ ಮನೆಯವ್ರಿಗೆ ವಿಷಯ ಮುಚ್ಚಿಟ್ಟೆ ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದೆಯಾ ವರ? ಅಲ್ಲ, ಹೀಗೆಲ್ಲ ಮಾಡುವಾಗ ಅಮ್ಮ ನಿನ್ ಮೇಲೆ ಇಟ್ಟಿರೋ ನಂಬಿಕೆ ನೆನಪಾಗಿಲ್ವಾ ನಿನ್ಗೆ? ಅಪ್ಪ ನಿನ್ ಹಾಡಿ ಹೋಗ್ಲಿಕ್ಕೆ ಕೊಂಡಾಡ್ತಾ ಇದ್ರಲ್ಲ, ಅದು ನೆನಪಾಗಿಲ್ವಾ? ಅದು ಬೇಡ. ಅಕ್ಕ ಐಶುನ್ ಬೈಯುವಾಗ ಬೆಳೆದ್ರೆ ನೀನ್ ವರನ್ ತರ ಬೆಳಿಬೇಕು, ಇದ್ರೆ ವರನ್ ತರ ಇರ್ಬೇಕು ಅಂತಾಳಲ್ಲ, ಅದ್ ನೆನಪಾಗಿಲ್ವಾ ನಿನ್ಗೆ? ಅಷ್ಟು ಸಲ ಕೇಳ್ಕೊಂಡೆ, ಏನಾದ್ರೂ ಇದ್ರೆ ಹೇಳುವರ, ಏನಾದ್ರೂ ಇದ್ರೆ ಹೇಳುವರ ಅಂತ. ಏನೂ ಇಲ್ಲ ಅಣ್ಣ, ಹಾಗೇನಾದ್ರೂ ಇದ್ರೆ ನಿನಗೇ ಮೊದಲು ಹೇಳ್ತೀನಣ್ಣ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ ನೀನು? ಇಲ್ಲ ಸುಬ್ಬು ಅವರೇ, ಹೊರಗೆ ನಿಮ್ಮ ಹತ್ರ ಮಾತಾಡೋಷ್ಟು ಧೈರ್ಯ ಇಲ್ಲ. ನೀವೆಲ್ಲರೂ ಅವಳನ್ನು ಎಷ್ಟು ಪ್ರೀತಿಸ್ತೀರೋ ಅವಳು ಕೂಡ ನಿಮ್ಮನ್ನು ಅಷ್ಟೇ ಗೌರವಿಸ್ತಾಳೆ. ಅವಳಿಗೆ ನನ್ನ ಪ್ರೀತಿನೂ ಬೇಡ ಅನ್ನೋಕ್ಕಾಗದೆ, ನಿಮಗೆ ವಿಷಯ ಹೇಳೋಕ್ಕೂ ಆಗದೆ ತುಂಬ ಒದ್ದಾಡ್ತಿದ್ದಾಳೆ. ಈಗ ಹೇಗಿದ್ರು ನಿಮ್ಮ ವಿಷಯ ಎಲ್ಲ ಗೊತ್ತಾಗಿದೆ. ಇನ್ನು ಮುಂದಿನ ತೀರ್ಮಾನ ನೀವೇ ತಗೊಳ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಗೆ ಯಾರಿಗಾದ್ರೂ ನಾನು ಹೇಳಿದ್ನಾ ಅವ್ರು ಮಾಡಿದ ಡ್ಯಾನ್ಸ್ ನಿಮ್ಗೆ ಇಷ್ಟ ಆಯ್ತು ಅಂತ? ಇಲ್ಲ ತಾನೇ? ಆದ್ರೆ ಪದೇ ಪದೇ ಅದನ್ನೇ ಮಾತಾಡಿ ನನ್ನ ಪ್ರಾಣ ತಿಂತೀರಾ? ಅಯ್ಯೋ ತಿಕ್ಕಲು, ಅದು ಯಾಕೋ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತೀಯ? ಇಷ್ಟ ಇಲ್ಲ ಅಂತಂದ್ರೆ ಇಷ್ಟ ಇಲ್ಲ ಅಂತ ಸಮಾಧಾನವಾಗಿ ಹೇಳು. ಅದಕ್ಕೆ ಯಾಕೆ ಇಷ್ಟು ಕೋಪಿಸ್ಕೋತೀಯಾ? ನಾನು ಕೋಪ ಮಾಡ್ಕೊಂಡ್ರು ಅಷ್ಟೇ, ಅಳ್ತಾ ಕೂತ್ಕೊಂಡ್ರು ಅಷ್ಟೇ. ಯಾರಿಗೇನಾಗಬೇಕಾಗಿದೆ? ನಿಜ ತಾತ ನೀವು ಹೇಳಿದ್ದು, ಹುಚ್ಚಿಡ್ದಿತ್ತು ನನಗೆ. ಇಷ್ಟು ದಿನ ಮಾತಲ್ಲಿ ಹೇಳಿಲ್ಲ ಅಂತಂದ್ರು ಮನ್ಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅಮ್ಮ ಅಲ್ವಾ ಅಂತ ಒಂದು ಸಣ್ಣ ಫೀಲ್ ಇತ್ತು. ಆದ್ರೆ ಇವತ್ತು ಅದು ಹೊರಟೋಯ್ತು. ಅವ್ರು ನನಗೆ ಅಮ್ಮ ಅಲ್ಲ, ನಾನು ಅವ್ರಿಗೆ ಮಗ ಅಲ್ಲ. ಈ ಸತ್ಯ ನನಗೆ ಇವತ್ತು ಅರ್ಥ ಆಯ್ತು. ಅಲ್ಲಲ್ಲ, ಅರ್ಥ ಆಗಿದ್ದಲ್ಲ, ನಮ್ಮ ಗ್ರೇಟ್ ಮೇಡಮ್ ಅವರು ಅರ್ಥ ಮಾಡಿಸಿತ್ತು. ಸಮರ್, ಯಾಕೆ ಹೀಗೆ ಮಾಡ್ತಿದ್ಯಾ? ಅಮ್ಮ ಏನು ಹೇಳಿದ್ರು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಇನ್ನೇನು ಮಾಡಬೇಕು? ತಲೆ ಚುಚ್ಕೊಂಡು ಅಳ್ಬೇಕಾ? ಪ್ರಪಂಚದಲ್ಲೇ ದೊಡ್ಡ ಆಸ್ತಿ ಯಾವ್ದು ಹೇಳು? ಪ್ರೀತಿ. ಅದರಲ್ಲೂ ತಾಯಿ ಪ್ರೀತಿ ಅಂದರೆ ಅದಕ್ಕಿಂತ ದೊಡ್ಡ ಆಸ್ತಿ ಇನ್ಯಾವುದೂ ಇಲ್ಲ ಅಂತಾರೆ. ಆದರೆ ನನ್ನ ಪಾಲ್ಗೆ ಆ ತಾಯಿ ಪ್ರೀತಿ ಅನ್ನೋ ದೊಡ್ಡ ಆಸ್ತಿ ಸಿಗಲೇ ಇಲ್ಲ. ಆಸ್ತಿ ಇರೋರು ಮನೇನ ಹುಡ್ಕೊಂಡು ಆ ತಾಯಿ ಪ್ರೀತಿ ಹೊರಟೋಯ್ತು. ಹೇ, ಅವಳು ನಿನ್ನನ್ನು ಹೆತ್ತವಳು ಕಣೋ, ನಿನ್ನ ತಾಯಿ. ತಾಯಿನ ಹೀಗೆ ಬಾಯಿಗೆ ಬಂದಾಗಂದ್ರೆ ನೀನು ನರಕಕ್ಕೆ ಹೋಗ್ತೀಯ. ಈಗೇನು ಸ್ವರ್ಗದಲ್ಲ ಇದ್ದೀನಿ. ಹೆತ್ತ ತಾಯಿಗೆ ಬೇಡವಾಗಿರೋ ಮಗ ಸ್ವರ್ಗದಲ್ಲಿದ್ರು ನರ್ಕಾನೇ ಅದು. ಸಮರ್, ಅಮ್ಮ ಯಾವತ್ತೂ ನಿನ್ನನ್ನು ಬೇಡ ಅಂತ ಹೇಳಿಲ್ಲ. ನೀನೇ ಅಮ್ಮನಿಂದ ದೂರ ಇರೋದು. ಅದೇ ಇನ್ನೂ ಬಾಯಿ ಬಿಟ್ಟು ಬೇಡ ಅಂದಿಲ್ಲ ಅಷ್ಟೇ. ಅವ್ರು ಡ್ಯಾನ್ಸ್ ಕಲ್ತಿದ್ದಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಆ ಡ್ಯಾನ್ಸ್ ಕಲ್ತಿದ್ದು ಯಾರಿಗೋಸ್ಕರ ಗೊತ್ತಾ? ಅವ್ರು ಶ್ರೀಮಂತರ ಮಗ ಇದ್ದಾನಲ್ಲ ಅಭಿ, ಅವನಿಗೋಸ್ಕರ. ಅವನ್ನ ಮೆಚ್ಚಿ ಅವನ ಬಾಯಿಂದ ಅಮ್ಮ ಅಂತ ಕರ್ಸ್ಕೊಳ್ಳೋಕ್ಕೋಸ್ಕರ. ಎಲ್ಲ ಬರೀ ಸ್ವಾರ್ಥ. ನೋಡು ಸಮರ್, ತುಳಸಿದು ತಾಯಿ ಹೃದಯ. ತಾಯಿನೇ ಇಲ್ಲದೆ ಇರೋ ಆ ಮಕ್ಕಳಿಗೆ ತಾಯಿ ಸ್ಥಾನ ತುಂಬೋದಕ್ಕೆ ಹೊರಟಿದ್ದಾಳೆ ನಿನ್ನ ತಾಯಿ. ಆದರೆ ನಿನಗದು ಇಷ್ಟ ಇಲ್ಲ. ಅದರಿಂದ ನೀನಾಗೆ ಅವಳನ್ನ ದೂರ ಇಡ್ತಾ ಇದ್ದ. ಇಲ್ಲಿ ಸ್ವಾರ್ಥ ಇರೋದು ಅವಳದ್ದಲ್ಲ, ನಿನ್ನದು. ತಾತ, ಇನ್ನೇನು ಮತ್ತೆ? ನೋಡು, ಒಬ್ಬ ತಾಯಿ ಬೇರೆ 100 ಮಕ್ಕಳನ್ನ ಪ್ರೀತಿಸಿದ್ರು ಕೂಡ ಹೆತ್ತ ಮಕ್ಕಳನ್ನ ಕಡೆಗಾಣಿಸೋದಿಲ್ಲ. ಅವಳು ನಿನ್ನೂ ಅಷ್ಟೇ ಪ್ರೀತಿಸ್ತಾಳೆ, ನಿನ್ನಿಂದ ಅಷ್ಟೇ ಪ್ರೀತಿನೂ ಬಯಸ್ತಾಳೆ. ಆದರೆ ಅದು ನಿನ್ನ ಹಾಳು ತಲೆಗೆ ಹೋಗ್ತಾ ಇಲ್ವಲ್ಲ. ಹೆತ್ತ ಮಗನಿಗೆ ತುತ್ತಿಟ್ರೆ ಅವಳನ್ನ ತಾಯಿ ಅಂತಾರೆ. ಹೆರದೇ ಇರೋ ಮಕ್ಕಳಿಗೂ ತುತ್ತಿಟ್ರೆ ಅವಳನ್ನ ಮಹಾತಾಯಿ ಅಂತಾರೆ. ಭೂಮಿ ತಾಯಿಗಿರುವಂಥ ಗುಣ ಇಂಥ ಮಹಾತಾಯಿ.
ಅರ್ಥ ಮಾಡ್ಕೋ. ಬೇಕಾಗಿಲ್ಲ, ನನಗೆ ಭೂಮಿ ತಾಯಿ ಅಂತ ತಾಯಿ ಬೇಕಾಗಿಲ್ಲ. ಹೆತ್ತು ಮಕ್ಕಳನ್ನ ನಡು ನೀರಲ್ಲಿ ಬಿಟ್ಟು ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗಿ ಅಲ್ಲಿರೋ ಮಕ್ಕಳ ಹತ್ರ ಅಮ್ಮ ಅನ್ಸ್ಕೊಳ್ಳೋ ತಾಯಿ ನನ್ನ ತಾಯಿನೇ ಅಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.